ನಾನು ಅಪೇಕ್ಷೆ ಪಟ್ಟವನಲ್ಲ, ನಾನು ಅದಕ್ಕೆ ಆಸೆ ಪಟ್ಟವನಲ್ಲ. ನನ್ನನ್ನು ಗುರುತಿಸಿ ಕರೆದು ಸಚಿವ ಸಂಪುಟ ಕೊಡ್ತೀವಿ ಅಂತ ಹೇಳಿದ್ರೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂತಹ ಶಕ್ತಿ ನನ್ನಲ್ಲಿದೆ. ನಾನು ಇದುವರೆಗೆ ಯಾವ ವರಿಷ್ಠರಿಗೂ ಭೇಟಿಯಾಗಿಲ್ಲ, ವರಿಷ್ಠರ ಹತ್ರ ಕೇಳಿಲ್ಲ. ಹಾಗೆ ಮಾಡ್ತಾ ಇದ್ದಾರೆ ಅವ್ರ ಪಾಪ. ಎಲ್ಲ ಸರ್ಕಾರ ಮುಖ್ಯಮಂತ್ರಿ ಇವತ್ತು ನಮ್ಮ ಸನ್ಮಾನಿತ ಡಿ.ಕೆ. ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ಅವರು ಮುಂದಿನ ದಿನಮಾನದಲ್ಲಿ ಅವರ ಸಚಿವ ಸಂಪುಟ ಒಂದು ಅವರ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು 140 ಜನ ಇದ್ದೀವಿ. 140 ಜನದಲ್ಲಿ ಮಾಡೋದು 33 ಜನ. 140 ಜನನೂ ಮಂತ್ರಿ ಆಗಬೇಕಂದ್ರೆ ಬೇಡ್ತಾ ಇದ್ದಾರೆ. ಅವ್ರಿಗೆ ತೊಂದರೆ ಆಗಿದೆ. ಅದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದ ತಡೆ ನಾನು ಹೋಗಿ ಏನೂ ಕೇಳಿಲ್ಲ. ಯಾರು ಶಾಸಕರು ಯಾರು ಸಚಿವರು ಬೆಂಬಲಿಲ್ಲ. ಒನ್ ಮ್ಯಾನ್ ಶೋ. ನಾನ ಟೈಗರ್, ನಾನ ಎಲ್ಲ. ಅದಕ್ಕಾಗಿ ನಾನು ಅಪೇಕ್ಷೆ ಮಾಡಿಲ್ಲ, ನಾ ಕೇಳಿಲ್ಲ ಅಲ್ಲಿ ಹೋಗಿ. ಅದರದ್ದೇನು ನನಗೆ ಅವಶ್ಯಕತೆ ಇಲ್ಲ. ನಾನು ಅದು ಕೊಟ್ಟಲಿಲ್ಲದ್ರೂ ಅಷ್ಟೇ ಸಂತೋಷ ಇರ್ತೈತಿ, ಕೊಟ್ಟರು ಸಂತೋಷ ಇರ್ತೈತಿ. ನಾನು ಆ ನಿಟ್ಟಿನಲ್ಲಿ ಬೆಳೆದು ಬಂದಿಲ್ಲ. ಹೆಲ್ತ್ ಸರಿ ಇಲ್ಲ. ನಾನು ಇವತ್ತು CLP ಮೀಟಿಂಗ್ ಐತಿ, ಶಾಸಕಾಂಗ ಸಭೆಗೆ ಬರೋದಿಲ್ಲ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ನಾನು ಪತ್ರ ಕೊಟ್ಟು ಬಂದಿದ್ದೀನಿ. ನಾನು ಇನ್ನೂ ಒಂದು 8 ದಿವಸ ಇಲ್ಲೇ ಇರ್ತೀನಿ. 8 ದಿವಸ ಬೆಂಗಳೂರಿಗೆ ಹೋಗಿ ಎಲ್ಲ ವರಿಷ್ಠರನ್ನು ಭೇಟಿಯಾಗಿ ಈ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಕಾರ್ಯಗಳಿಗೆ ಭೇಟಿಯಾಗಿದ್ದೀನಿ ಹೊರತು ನನ್ನ ಅಧಿಕಾರಿಗಲ್ಲ. ಹೇಳ್ತೇವೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ಹಿಂಗೆಲ್ಲ ಆಗೋದೆಲ್ಲ ಮಾಡಬೇಡ್ರಿ. ಸರ್ಕಾರ ವಿರುದ್ಧ ನಾವು ಮಾಡೋದು ಸರಿಯಲ್ಲ.